ಹಾಯ್, ದಿಸ್ ಇಸ್ ಡಾಕ್ಟರ್ ಮಾನ್ಸಾ, ವಿ ಕೇರ್ ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಇವತ್ತೇನ್ ಮಾತಾಡಕ್ ಹೊರಟಿದೀನಿ ಅಂತ ಹೇಳಿದ್ರೆ HPV ವ್ಯಾಕ್ಸಿನ್. HPV ಅನ್ನೋದು ಒಂದು ವೈರಸ್. ಏನಕ್ಕಪ್ಪ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀನಿ ಅಂದ್ರೆ ಈ ವೈರಸ್ ತುಂಬಾ ಕೆಲಸ ಮಾಡುತ್ತೆ. ಏನೇನಂತ ಹೇಳಿದ್ರೆ ಇದರಿಂದ ಸರ್ವೈಕಲ್ ಕ್ಯಾನ್ಸರ್ ಆಗ್ಬೋದು, ಥ್ರೋಟ್ ಕ್ಯಾನ್ಸರ್ ಆಗ್ಬೋದು, ಏನಲ್ ಕ್ಯಾನ್ಸರ್ ಆಗಿರ್ಬೋದು. ಓಕೆ, ಈ ವೈರಸ್ ನಾವು ಪ್ರಿವೆಂಟ್ ಮಾಡ್ಬೋದಾ ಬರ್ದಂಗೆ? ಎಸ್, ಡೆಫಿನೆಟ್ಲಿ ಮಾಡ್ಬೋದು. ಅದು ಯಾವ ಮುಖಾಂತರ? ವ್ಯಾಕ್ಸಿನ್ ಮುಖಾಂತರ. ಈ ವ್ಯಾಕ್ಸಿನ್ ಯಾರ್ಯಾರು ತಗೋಬಹುದು ಅಂತ ಹೇಳಿದ್ರೆ 9 ರಿಂದ 45 ವರ್ಷದವರ ಹೆಂಗಸರು ತಗೋಬಹುದು. ಗಂಡಸರು ತಗೋಬಹುದು ಈ ವ್ಯಾಕ್ಸಿನ್ ಡೆಫಿನೆಟ್ ಆಗಿ ತಗೋಬಹುದು. ಇವಾಗ WHO ಪ್ರಕಾರ ನ್ಯೂ ರೆಕಮೆಂಡೇಶನ್ ಏನಂತಂದ್ರೆ ಯು ಕ್ಯಾನ್ ಗೋ ಇದರ್ ಫಾರ್ ಅ ಸಿಂಗಲ್ ಡೋಸ್ ಆರ್ ಅ ಡಬಲ್ ಡೋಸ್. ಲೈಕ್ ಅಪ್ ಟು 9 to 14 years or up to 21 years you can go for a single dose. Like after 21 years you can go for a 2 doses. ಎಷ್ಟು 2 doses ಅಂದ್ರೆ ಎಷ್ಟು ಇಂಟರ್ವಲ್ ಅಲ್ಲಿ ತಗೋಬೇಕಂದ್ರೆ ಒಂದ್ ಡೋಸ್ ಆದ್ಮೇಲೆ 6 ತಿಂಗಳ ಗ್ಯಾಪ್ ನಂತರ ಇನ್ನೊಂದು ಡೋಸ್ ನ ತಗೋಬಹುದು. ಇದು ವ್ಯಾಕ್ಸಿನ್ಸ್ ನೇಮ್ ಏನಂತ ಅಂದ್ರೆ ಒಂದು ಗಾರ್ಡಸಿಲ್ 9 ಅಂತ ಇದೆ, ಇನ್ನೊಂದು ಸರ್ವಿವ್ಯಾಕ್ ಅಂತ ಇದೆ, ಇನ್ನೊಂದು ಸರ್ವರಿಕ್ಸ್ ಅಂತ. ಈ ವ್ಯಾಕ್ಸಿನ್ ಇಂದ ಏನ್ ಸೈಡ್ ಎಫೆಕ್ಟ್ ಆಗ್ಬೋದು? ನಾರ್ಮಲ್ ಸೈಡ್ ಎಫೆಕ್ಟ್ ಲೈಕ್ ಇಂಜೆಕ್ಷನ್ ಸೈಟ್ ಅಲ್ಲಿ ರಿಯಾಕ್ಷನ್ ತರ ಆಗ್ಬೋದು, ಪೇನ್ ಇರ್ಬೋದು, ಸ್ವೆಲ್ಲಿಂಗ್, ರೆಡ್ನೆಸ್. ಇದನ್ನ ಪ್ರೆಗ್ನೆಂಟ್ ವುಮೆನ್ ತಗೋಬಹುದಾ? ಖಂಡಿತವಾಗ್ಲೂ ಇಲ್ಲ. ಪ್ರೆಗ್ನೆಂಟ್ ಮದರ್ ತಗೊಳಂಗಿಲ್ಲ, ಯಾಕೆಂದ್ರೆ ಇದು ಲೈವ್ ಅಟಿನೇಟೆಡ್ ವ್ಯಾಕ್ಸಿನ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ವುಮೆನ್ ಗೆ ನಾವು ರೆಕಮೆಂಡ್ ಮಾಡಲ್ಲ. ಈ ವ್ಯಾಕ್ಸಿನ್ ಆಲ್ಮೋಸ್ಟ್ 90% ಸರ್ವಿಕಲ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ. ಅದು ಯಾವಾಗ ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂದ್ರೆ ಬಿಫೋರ್ ಸೆಕ್ಷುವಲ್ ಆಕ್ಟಿವಿಟಿ. ಸೊ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಕ್ ಮುಂಚೆ ಇಫ್ ಯು ಗೆಟ್ ವ್ಯಾಕ್ಸಿನೇಟೆಡ್ ದ ಎಫೆಕ್ಟಿವ್ನೆಸ್ ಇಸ್ ಮೋರ್ compared to after sexual activity. So, all adolescent girls and as well as the boys kindly take the vaccine.